ಎಲ್ಲರೂ ಕೂಡ ಸಮಸ್ಯೆ ಅನುಭವಿಸಿ ಆ ಸಮಸ್ಯೆನ ಸಾಲ್ವ್ ಮಾಡ್ಕೊಂಡ ನಂತರ ಇಲ್ಲಿಗೆ ಬಂದಿರೋಂಥದ್ದು. ಅಂದರೆ ಕಲರ್ ಥೆರಪಿ ಹೇಗೆ ನಂಬಿಕೆ ಬಂತಂದರೆ, ಈ ನಮ್ಮ ಮನೆಯಲ್ಲೇ ಎಕ್ಸಾಂಪಲ್ ನಮ್ಮ ಮಿಸ್ಸಸ್ಗೇನೋ ಒಂದು ಪ್ರಾಬ್ಲಮ್ ಬಂತು, ಮಕ್ಕಳಿಗೆ ಸ್ಟಮಕ್ ಪೇನ್ ಎಲ್ಲ ಇರ್ತಿತ್ತಲ್ಲ, ಈ ಸರ್ ವಿಡಿಯೋಲ್ಲೇ ನೋಡೇ ನಾವು ಬ್ಲ್ಯಾಕ್ ಕಲರ್ ಎಲ್ಲ ಅಪ್ಲೈ ಮಾಡ್ತಾ ಆ ಥರ ಇಂಟ್ರೆಸ್ಟ್ ಬಂದು ನಾವು ಕಲಿತು ಹೀಲರ್ ಆಗಿ ಇವಾಗ ಪ್ರಾಕ್ಟೀಸ್ ಮಾಡ್ತಾಯಿದ್ವಿ. ಮಾಡ್ತಾಯಿದ್ವಿ, ಅಲ್ಲೇ ಕ್ಲಿನಿಕ್ ಓಪನ್ ಮಾಡಿದ್ದೀವಿ. ಹಾಂ ಇದೆ ಅದೇ ರಿಸಲ್ಟ್ ಬಂದ ಮೇಲೆ ಇದು ನಂಬಿ ಸ್ಟಾರ್ಟ್ ಮಾಡಿದ್ದೀವಿ. ಈಗ ಓನ್ ಕ್ಲಿನಿಕೇ ಸ್ಟಾರ್ಟ್ ಮಾಡಿದ್ವಿ ಗದಗಲ್ಲಿ. 3 ವರ್ಷ ಆಯಿತು ನಾವು ಈಗ ATM ಮುಗಿಸಿ. ಓಕೆ ಸರ್, ಥ್ಯಾಂಕ್ ಯು ಸರ್. ನಮ್ಮ ಹೆಸರು ಮುರಳಿ ಸಿದ್ದಪ್ಪ ಅಂತ. ನಾವು ಕೊಟ್ಟೂರಿಂದ ಬಂದಿದ್ದೀವಿ. ನಾವು ಯೂಟ್ಯೂಬಲ್ಲಿ ಬಸವ ಅಕಾಡೆಮಿದು ಕಲರ್ ಥೆರಪಿ ನೋಡಿ ಪ್ರಾಯೋಗಿಕವಾಗಿ ಅದಕ್ಕೆ ವಿಸಿಟ್ ಮಾಡಿ ನೋಡಿದ್ವಿ. ಒಳ್ಳೆಯ ರಿಸಲ್ಟ್ ಇದೆ. ಮೆಡಿಸಿನ್ ಫ್ರೀ ಆಗಿರ್ತಕ್ಕಂಥ ಜೀವನವನ್ನು ನಡೆಸ್ಬೇಕಂತ ಹೌದು, ನಾನು ಬಳಸ್ಕೊತಿದ್ದೇನೆ. ನಾನು ಮೊದಲನೇದಾಗಿ ಆ್ಯಸಿಡಿಟಿ ಗ್ಯಾಸ್ಟ್ರಿಕ್ಕು ಬರ್ತಾಯಿತ್ತು. ಅದು ಅದರಿಂದ ಸಂಪೂರ್ಣ ಇದಾಗಿದೆ. ಆಮೇಲೆ BP ಶುಗರ್ ಇತ್ತು, ಶುಗರು ಕಡಿಮೆ ಆಗಿದೆ, BP ಕೂಡ ಕಡಿಮೆ ಆಗಿದೆ. ನಾನೀಗೆಲ್ಲ ಸುಮಾರು ಒಂದು 8 ತಿಂಗಳಾಯ್ತು ಸರ್, ಈಗ 8 ತಿಂಗಳಿಂದ. ಹಾಗಾಗಿ ಈಗ ಹೌದು, ಫಸ್ಟು ನನ್ನ ಮೇಲೆ ನಾನೇ ಪ್ರಯೋಗ ಮಾಡಿದ್ದು. ನಮ್ಮ ಕುಟುಂಬದವ್ರಿಗೂ, ನಮ್ಮ ಅಕ್ಕವ್ರಿಗೆ, ನಮ್ಮ ಮನೆಯವರಿಗೆ, ಅವರಿಗೆಲ್ಲ ನಾನು ಅದನ್ನು ಪ್ರಯೋಗ ಮಾಡಿ ಕಲರ್ ಹಚ್ಚಿದ ನಂತರ ಅವ್ರಿಗೆ ರಿಸಲ್ಟ್ ಬಂದ ನಂತರ ಮತ್ತೆ ಇದನ್ನು ಹೆಚ್ಚಿನ ವಿಷಯವನ್ನು ಕಲ್ತ್ಕೊಳ್ಳೋಣ ಅಂತೇಳಿ ಇಲ್ಲಿ ಬಂದಿದ್ದೀವಿ ಸರ್. TMC ಇದ್ದಾರೆ. ಮೊದಲೆಲ್ಲ ನಾವು ಬೇರೆ ಬಿಸ್ನೆಸ್ಸಲ್ಲೇ ಇದ್ವಿ. ಈಗ 3 ವರ್ಷ ಆಯಿತು ಪ್ರಾಕ್ಟೀಸ್ ಮಾಡ್ತಾ ಇದ್ದೀವಿ. ಕಲರ್ ಥೆರಪಿನ ವಾಟ್ ಇಸ್ ದಿಸ್ ಕಲರ್ ಥೆರಪಿ ನಾನ್ ಸೆನ್ಸ್ಯಾ ಅಂತ ಅಂದ್ಕೊಂಡವರು, ಈ ಬಣ್ಣದಲ್ಲಿ ಏನಾಗುತ್ತೆ ಅಂತ ಅಂದ್ಕೊಂಡವರು ಇವತ್ತು ತಮ್ಮ ಮೇಲೆ ತಾವೇ ಪ್ರಯೋಗ ಮಾಡಿಕೊಂಡ ನಂತರ ರಿಸಲ್ಟ್ ಬರುತ್ತೆ. ರಿಸಲ್ಟ್ ಬಂದ ನಂತರ ಅದನ್ನು ಬೇರೆಯವ್ರಿಗೆ ಹೇಳ್ತಾರೆ. ಬೇರೆಯವ್ರ ನಂತರ ಇದು ಸ್ವಲ್ಪ ಜಾಸ್ತಿ ಮಾಡಬೇಕಲ್ಲ, ಇದ್ರ ಮೇಲಿಂದ ಈ ಚಿಕಿತ್ಸೆನ ಜಾಸ್ತಿ ಮಾಡಬೇಕಲ್ಲ. ಏಕೆಂದರೆ ಇದು ಸಾವಿರಾರು ವರ್ಷಗಳ ಹಿಂದೆ ಪ್ರಾಚೀನ ಕಾಲದಲ್ಲಿ ಇದನ್ನು ಬಳಸ್ಕೊಳ್ತಾ ಇದ್ರು. ಇತ್ತೀಚೆಗೆ ಅದೆಲ್ಲವನ್ನು ಕೂಡ ಹೈಡ್ ಮಾಡಿಟ್ಟಿದ್ರು, ಎಲ್ಲ ಮುಚ್ಚಿಟ್ಟಿದ್ರು. ಬಟ್ ಇವಾಗ ಡಾಕ್ಟರ್ ಬಸವರಾಜ್ ಅವರು ಈ ಒಂದು ಕಲರ್ ಥೆರಪಿಯನ್ನು ಈಗಿನ ಆಧುನಿಕ ಕಾಲಕ್ಕೆ ರಿಸರ್ಚ್ ಮಾಡಿ ಇದನ್ನು ಹೊರ ತೆಗೆದು ಇವತ್ತು ಮನೆಗೆ ತಲುಪಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಕಲರ್ ಥೆರಪಿ ಎಷ್ಟೋ ಜನಕ್ಕೆ ತಮಗೆ ತಾವೇ ವಾಸಿ ಮಾಡಿಕೊಂಡು ಬೇರೆಯವ್ರಿಗೆ ವಾಸಿ ಮಾಡ್ತಾ ಇದ್ದಾರೆ. ಹಾಗೆ ಇನ್ನೊಂದಷ್ಟು ಜನ ಸೇವೆ ಮಾಡಬೇಕು ಅಂತಂದಾಗ ಡೀಪಾಗಿ ಆ ಕೋರ್ಸ್ಗಳಿಗೆ ಸೇರಿಕೊಂಡು ತಮ್ಮ ಹಳ್ಳಿಗಳಲ್ಲಿ, ಊರುಗಳಲ್ಲಿ, ತಾಲೂಕುಗಳಲ್ಲಿ, ಅಕ್ಕಪಕ್ಕದ ಮನೆಯಲ್ಲಿ ಎಲ್ಲರಿಗೂ ಟ್ರೀಟ್ಮೆಂಟನ್ನು ಕೊಟ್ಟು ಅವರಿಂದ ಅವ್ರ ಖುಷಿ ನೋಡಿ ಇವರು ಕೂಡ ಖುಷಿ ಪಡ್ತಾ ಇದ್ದಾರೆ.